ಮಾಧ್ಯಮಗಳು ಮಾರಿಕೊಂಡಿದ್ದಾವ ಅಂತ ಯಾಕೆ ಈ ವಿಷಯ ಕೇಳ್ತೀನಿ ಅಂದರೆ, ಮಾಧ್ಯಮಗಳಿಗೆ ಕಣ್ಣಿಗೆ ಕಾಣಲ್ವಾ? ಯಾವುದೋ ಒಂದು ಮಂಜು ಲೀಲಾ ಅಂತ ಕೂರ್ತಾರೆ, ಯಾವುದೋ ಒಂದು ಮಹಾರಾಷ್ಟ್ರದ ಕಾಮಿಡಿ ಮಾಡುವಂಥ ಪ್ರಣೀನ್ ಮೋರೆ ಅನ್ನೋ ವ್ಯಕ್ತಿ ಯಾವುದೋ ಪದ ಬಳಕೆನೋ ಮತ್ತೊಂದು ಅಂತ ಇವರೆಲ್ಲ ಕೂರ್ತಾರೆ. ಈ ಕಾಮಿಡಿ ಮಾಡೋರನ್ನ ಪ್ರಾಣೇಶ್ ಅವ್ರನ್ನ ಕರೆದು ಲೈವಲ್ಲಿ ಕೂರಿಸ್ಕೊಂತಾರೆ, ಮತ್ತೊಂದೆರಡು ಜನ ಇಬ್ಬರನ್ನ ಮಾತಾಡೋರನ್ನ ಕೂರಿಸ್ಕೊಂತಾರೆ. ಆದರೆ ನಿಜವಾದ ತೊಂದರೆಯನ್ನು ಕರ್ನಾಟಕಕ್ಕೆ ಜನಗಳಿಗೆ ನಿಜವಾಗಿ ಬೇಕಾಗಿರೋಂಥ ಸೌಲಭ್ಯಗಳೇನು ಅದ್ರ ಬಗ್ಗೆ ಮಾತಾಡಲ್ಲ. ಇವ್ರೇನಿದ್ರು ಅವರು ಅದು ಮಾಡಿದ್ರು, ಇವರು ಇದು ಮಾಡಿದ್ರು, ಆ ಕಾಮಿಡಿಲಿ ಆ ಪದ ಬಳಸಿದ್ರು, ಈ ಕಾಮಿಡಿಲಿ ಈ ಪದ ಬಳಸಿದ್ರು. ನಿಜವಾದ ಬಗ್ಗೆ ಮಾತಾಡಿ. 2-3 ದಿನದ ಒಂದು ಚಾನಲ್ ನೋಡ್ತಾ ಇದ್ದೀನಿ, ಬರೀ ಇದನ್ನೇ. ಇವತ್ತು ಪ್ರಾಣೇಶ್ ಅವ್ರನ್ನ ಕೂರಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಸರಿ, ಪ್ರಾಣೇಶ್ ಅವ್ರು ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ. ಕನ್ನಡ ನಾಡಿಗೆ ಎಷ್ಟು ಒಂದು ಕಾಮಿಡಿ ಮಾಡಿದ್ದಾರೆ. ಎಂದಾದರೂ ಕನ್ನಡ ಶಾಲೆಗಳ ಬಗ್ಗೆ ಮಾತಾಡಿದಾರ? ಧೈರ್ಯವಾಗಿ ಸರ್ಕಾರಕ್ಕೆ ಮನಮುಟ್ಟುವಾಗಿ ಇಲ್ಲ ಸರ್ಕಾರಕ್ಕೆ ತಾಕೀತು ಮಾಡಿದಾರ? ಕನ್ನಡ ಶಾಲೆ ಉಳಿಸ್ಬೇಕು, ಕನ್ನಡ ಶಾಲೆ ಬೆಳೆಸ್ಬೇಕು ಅನ್ನೋದನ್ನ ಈ ಮಾಧ್ಯಮಗಳು ಧ್ವನಿ ಎತ್ತುತ್ತಾ ಇಲ್ಲ. ಎಷ್ಟೋ ಶಾಲೆಗಳು, ಎಲ್ಲ ಊರುಗಳು, ಯಾವ ಊರು ಈ ಊರು ಅಂತಲ್ಲ, 5-6 ಜನ ಶಿಕ್ಷಕರು ಇರ್ತಾರೆ, 3-4 ಜನ ಮಕ್ಕಳಿರ್ತಾರೆ, ಒಟ್ಟಿಗೆ ಕೂರಿಸ್ತಾರೆ ಪಾಠ. ಅದನ್ನೇ ವಿವರವಾಗಿ ಒಳ್ಳೆ ಸೌಲಭ್ಯ, ಒಳ್ಳೆ ಸೌಕರ್ಯ ಕೊಟ್ಟರೆ ಎಲ್ಲ ಮಕ್ಕಳು ಶಾಲೆಗೆ ಬರ್ತಾರೆ. ಮನೆಗೆ ಹೋಗ್ಬೇಕಂಡ್ರಿ, ತಪ್ಪೇನಿಲ್ಲ. ಗೌರ್ಮೆಂಟ್ ಸಂಬಳ ತಿಂತಾರೆ, ಸರ್ಕಾರದಿಂದ ಹಾಗೆ ಸೌಲಭ್ಯ ಕೊಡಬೇಕು. ಇದ್ರ ಬಗ್ಗೆ ಮಾಧ್ಯಮಗಳು ಧ್ವನಿ ಎತ್ತಲ್ಲ. ದರ್ಶನ್ ಹೀಗೆ ಮಾಡಿದ್ರು, ದರ್ಶನ್ ಹಾಗೆ ಮಾಡಿದ್ರು, ದರ್ಶನ್ ಪವಿತ್ರ ಗೌಡಗೆ ಈ ಕಾರ್ ಕೊಟ್ರು, ದರ್ಶನ್ ಪವಿತ್ರ ಗೌಡಗೆ ಈ ಚಿನ್ನ ಕೊಟ್ರು, ದರ್ಶನ್ ಪವಿತ್ರ ಗೌಡಗೆ ಮದುವೆ ಆಗಿದ್ದಾರೆ, ದರ್ಶನ್ ಪವಿತ್ರ ಗೌಡಗೂ ಏನು ಸಂಬಂಧ? ವಿಜಯಲಕ್ಷ್ಮಿ ಹೊಡೆದ್ರು, ವಿಜಯಲಕ್ಷ್ಮಿ ಬೈದ್ರು, ದರ್ಶನ್ ಹಾಗೆ ಮಾಡಿದ್ರು, ದರ್ಶನ್ ಕೆಟ್ಟವನು, ದರ್ಶನ್ ಹಂಗೆ, ದರ್ಶನ್ ಹಿಂಗೆ. ಇದ್ರ ಬಗ್ಗೆ ಮಾತಾಡ್ತಿರಲ್ಲ, ನಿಮಗಳಿಗೆಲ್ಲ ನಾಚಿಕೆ ಆಗಲ್ವಾ? ಸಮಾಜದಲ್ಲಿ ಎಷ್ಟೋ ಜನಗೆ ಶಿಕ್ಷಣಗಳಿಂದ ವಂಚಿತರಾಗಿದ್ದಾರೆ, ಅಂಥವರ ಪರವಾಗಿ ಧ್ವನಿ ಎತ್ತಿ. ಸಮಾಜದಲ್ಲಿ ಎಷ್ಟೋ ದಲಿತರು ಗೋಳಾಡ್ತಾ ಇದ್ದಾರೆ, ಎಷ್ಟೋ ನನ್ನ ದಲಿತ ಬಾಂಧವರು ಕೆಲವರು ಮನೆ ಇಲ್ದಲೇ ಗೋಳಾಡ್ತಾ ಇದ್ದಾರೆ. ಅಂಥವ್ರ ಬಗ್ಗೆ ಧ್ವನಿ ಎತ್ತಿ, ಶಿಕ್ಷಣದ ಬಗ್ಗೆ ಧ್ವನಿ ಎತ್ತಿ, ಔಷಧಿಗಳ ಬಗ್ಗೆ ಧ್ವನಿ ಎತ್ತಿ, ಶಾಲಾ ಕಟ್ಟಡಗಳ ಬಗ್ಗೆ ಧ್ವನಿ ಎತ್ತಿ. ಯಾವುದೋ ಮಹಾರಾಷ್ಟ್ರದ ವ್ಯಕ್ತಿ ಕಾಮಿಡಿ ಮಾತಾಡ್ತಾನೆ, ಅದು ಮಾತಾಡ್ತಾನೆ ಅಂತ ಧ್ವನಿ ಎತ್ತುತ್ತಿರಲ್ಲ. ನಮ್ಮ ಕನ್ನಡ ನಾಡಿನ ನುಡಿ ಬಗ್ಗೆ ಧ್ವನಿ ಎತ್ತಿ. ಎಷ್ಟೋ ಸಂಸ್ಕೃತಿ ಕಟ್ಟಡಗಳು ಕಣ್ಮರೆ ಆಗಿ ಹೋಗ್ತಾ ಇದ್ದಾವೆ, ಅದ್ರ ಬಗ್ಗೆ ಧ್ವನಿ ಎತ್ತಿ. ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಯಾವ್ದು ಬೇಡವೋ ಯಾವ್ದು ಬೇಡದೇ ಇರೋ ವಿಚಾರದ ಬಗ್ಗೆ ಧ್ವನಿ ಎತ್ಕೊಂಡು ಸಮಾಜದ ದಾರಿನೋ ಯುವ ಜನತೆಯ ಮೈಂಡ್ ಸೆಟ್ಟು ಬೇರೆ ಕಡೆ ತಗೋಗ್ತಾ ಇದ್ದಾರೆ. ಧ್ವನಿ ಎತ್ತಬೇಕಾಗಿರೋದು ನಿಜವಾದ ಕಾರಣಗಳು, ನಿಜವಾದ ಸಮಸ್ಯೆಗಳ ಬಗ್ಗೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಾರ್ವಜನಿಕರಲ್ಲಿ ಕ್ಷಮೆ ಕೇಳ್ತೀನಿ. ಯಾಕೆ ಅಂದರೆ ಪದ ಬಳಕೆಯಲ್ಲಿ ಏನಾದರೂ ತಪ್ಪಾಗಿದ್ರೆ ಇವ್ರ ಹತ್ರ ಅಲ್ಲ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಕ್ಷಮಿಸಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ ಅಂತ ಹೇಳ್ತಾ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಸರಿ ಮಾಡ್ಕೊಂಡು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್, ಜೈ ಕನ್ನಡಾಂಬೆ.